ರಾಜು ಈ ರಾಜ್ಯದಲ್ಲಿ ದಲಿತ ಚಳವಳಿ ಸಂಘದ ರಾಜ್ಯಾಧ್ಯಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಇಂಪಾರ್ಟೆಂಟ್ ಪ್ರಸಾದ್ ಅಬ್ಬಯ್ಯನವರು ಈ ಸಮುದಾಯದ ಅತ್ಯಂತ ಆಸಕ್ತಿ ಇರ್ತಕ್ಕಂಥ ವೆಲ್ವಿಷರ್. ಅವರಿಗೆ ಮಧ್ಯ ಕರ್ನಾಟಕ, ಮಾನ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಪ್ರಾತಿನಿಧ್ಯತೆಗಾಗಿ ಅವರು ಮಂತ್ರಿ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಸಮುದಾಯ ಇತ್ತು. ನಿಗಮ ಮಂಡಳಿಗಳಲ್ಲಿ ಏನಿದ್ದಾವೆ ಆ ನಿಗಮ ಮಂಡಳಿಗಳಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡಿನ ಆ ಮಂಡಳಿಗೆ ಅಧ್ಯಕ್ಷನ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಸಭೆ ಮಾಡಬೇಕು. ರಾಜ್ಯದ ಎಲ್ಲ ಜಿಲ್ಲೆಯ ಪ್ರಮುಖರು ಇವತ್ತು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಭೇಟಿ ಮಾಡಿ, ಮಾನ್ಯ DCM ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿಬಿಟ್ಟು ಈ ಸಮುದಾಯದ ಹಕ್ಕೊತ್ತಾಯ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಸೇರಿ ಮುಂಬರುವ ದಿನಮಾನಗಳಲ್ಲಿ ಈ ಸಮುದಾಯದ ಅತ್ಯಂತ ಪ್ರಮುಖರು ಎಲ್ಲ ರಾಜಕಾರಣಿಗಳು, ನಮ್ಮ ಹಿರಿಯ IAS IPS ಅಧಿಕಾರಿಗಳು, ಇಂಟೆಲೆಕ್ಚುಯಲ್ ಗ್ರೂಪ್ಸ್, ಕಾಂಟ್ರಾಕ್ಟರ್ಸ್ ಎಲ್ಲರನ್ನೂ ಸೇರಿ ಒಟ್ಟುಗೂಡಿಸಿ ಒಂದು ದೊಡ್ಡ ಸಭೆ ಮಾಡೋದ್ರ ಮುಖಾಂತರ ಈ ಸಮುದಾಯದ ಒಕ್ಕಟ್ಟನ್ನು ನಾವು ತೋರಿಸಬೇಕಾಗಿದೆ. ಈ ಸಮುದಾಯದ ಒಕ್ಕೊತ್ತಾಯ ವಿಶೇಷವಾಗಿ ಮಂಡಳಿಗೆ ವಿಶೇಷವಾಗಿ ನಾವು ಪ್ರಸಾದ್ ಅಬ್ಬಯ್ಯನವರು ಈಗಾಗಲೇ ಈ ಬಲಗೈ ಸಮುದಾಯ ಅಂತ ಏನಿದೆ, ಈ ಸಮುದಾಯ ಭೌಗೋಳಿಕ ಸಮತೋಲನ ನೀಡಬೇಕು, ಸಮುದಾಯಕ್ಕೆ ಪ್ರಾತಿನಿಧ್ಯತೆ ಕೊಡಬೇಕು ಅಂತಕ್ಕಂಥ ನಮ್ಮ ಹಕ್ಕೊತ್ತಾಯವನ್ನು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾಳೆ ತರ್ತೇವೆ. ನಾನು KVS ST ವೆಲ್ಫೇರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಫೆಡರೇಷನ್ ಈಗ 50 ಜಿಲ್ಲಾವಾರು ಎಲ್ಲ ಅಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳು, ಪ್ರಬಲವಾದ ಮುಖಂಡರುಗಳು, ಸಂಘಟನಾಕಾರರನ್ನ ಒಂದು ಸಭೆಯನ್ನು ಕರೆದು ಅದು ನಮ್ಮ ಪ್ರಸಾದ್ ಅಬ್ಬಯ್ಯವರ ನೇತೃತ್ವದಲ್ಲಿ ಇಲ್ಲಿ ಒಂದು ಸಭೆಯನ್ನು ಸೇರಿದ್ವಿ. ಸಭೆಯನ್ನು ಸೇರಿದ ಉದ್ದೇಶ ಏನಂತಂದರೆ ಇಡೀ ರಾಜ್ಯದಲ್ಲಿ ಈಗ ನಾವು ಕೂಡ ಈ ಸಮಾಜದ ಒಂದು ಗಳಿಸ್ಬೇಕು ಅಂತಂದರೆ ಯಾರ್ಯಾರ ಒಂದು ಪರಿಶ್ರಮ ಏನು ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಅಲ್ಲಿ ತೀರ್ಮಾನ ಏನಂತಂದರೆ ಈಗೇನು ನಮ್ಮ ಪ್ರಸಾದ್ ಅಬ್ಬಯ್ಯನವರ ಒಂದು ಲೀಡರ್ಶಿಪ್ಪಲ್ಲಿ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ. ಈಗ ನಮ್ಮ ಪ್ರಸಾದ್ ಅಬ್ಬಯ್ಯನವರ ನೀವು ಒಂದು ವಸತಿ ಈ ಖಾತೆ ಏನಿದೆ ಅಲ್ಲಿ ಒಂದು ಚೇರ್ಮನ್ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಏನು ಸಮುದಾಯದ ಏಳಿಗೆಗೆ ದುಡಿಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ DCM ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಪ್ರಿಯಾಂಕಾ ಸಾಹೇಬರು ಗೃಹ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಛಲವಾದಿ ಮುಖಂಡರ ಸಭೆ ಅಂತೇಳಿ ಇವತ್ತು ಭಾಳ ತುರ್ತು ಸಭೆಯನ್ನು ಕರೆದಿದ್ದೀವಿ. ಇನ್ನು ರಾಜ್ಯದಲ್ಲಿ ಈ ಛಲವಾದಿ ಸಮುದಾಯಕ್ಕೋಸ್ಕರ ದುಡಿದಂಥ ನಾಯಕರಿದ್ದಾರೆ. ಮುಂದಿನ ದಿನ ನಮ್ಮ ಇವತ್ತಿನ ತಲೆಮಾರಿಗೆ G. ಪರಮೇಶ್ವರ್ ಸಾಹೇಬರು, ದೊಡ್ಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾದೇವಪ್ಪ ಸಾಹೇಬರು, ಇನ್ನೂ ಯುವಕರಾದಂಥ ನರೇಂದ್ರ ಸ್ವಾಮಿ ಆನೇಕರ್ ಶಿವಣ್ಣವರು, AR ಕೃಷ್ಣಮೂರ್ತಿಯವರು, ಮಹೇಂದ್ರ ತಮ್ಮಣ್ಣವರು, ಪ್ರಸಾದ್ ಅಬ್ಬಯ್ಯವರು, ಸಮೃದ್ಧಿ ಮಂಜುನಾಥ್, ಸಿಮೆಂಟ್ ಮಂಜುನಾಥ್ ಅವರು, ಸಮುದಾಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹೋರಾಟಗಾರರು ಎಲ್ಲರನ್ನೂ ಒಂದು ವೇದಿಕೆ ಕರೆತಂದು ಇವತ್ತಿನ ಕಾಲಘಟ್ಟಕ್ಕೆ ಛಲವಾದಿ ಕಟ್ಟುವಂಥ ಅನಿವಾರ್ಯತೆ ಈ ಸಮುದಾಯಕ್ಕೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರೆಲ್ಲರನ್ನೂ ಒಂದು ವೇದಿಕೆ ಕರೆತಂದು ಛಲವಾದಿ ಕಟ್ಟುವಂಥ ಉದ್ದೇಶ ಇಟ್ಟು ಪ್ರಸಾದ್ ಅಬ್ಬಯ್ಯನವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಎಲ್ಲ ರಂಗದ ಛಲವಾದಿಯ ಹಿತವನ್ನು ಕಾಪಾಡತಕ್ಕಂಥ ನಾಯಕರುಗಳು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವ್ರನ್ನ ಕರೆತಂದು ಭಾಳ ಸದೃಢವಾಗಿ, ಗಟ್ಟಿತನವಾಗಿ ಛಲವಾದಿನ ಕಟ್ಟಬೇಕು ಅಂತೇಳಿ ಇವತ್ತು ನಿರ್ಣಯ ಮಾಡಿ ಇವತ್ತು ರಾಜ್ಯದಲ್ಲಿ ಛಲವಾದಿ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು 90% ಕೈ ಹಿಡಿದಿರುವಂಥ ಸತ್ಯ ಪಕ್ಷದ ಹೈಕಮಾಂಡ್ಗೂ ಗೊತ್ತು, ರಾಜ್ಯದ ಹೈಕಮಾಂಡ್ಗೂ ಗೊತ್ತಿರ್ತಕ್ಕಂಥ ಸತ್ಯ. ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗದೆ ಮಿನಿಸ್ಟ್ರು ಮಾದೇವಪ್ಪರಿಗೆ ಕೈ ತಪ್ಪಿದೆ. ಏನು ಆಸೆ ಇತ್ತು ಪ್ರಸಾದ್ ಅಬ್ಬಯ್ಯವರು ಮಾಡ್ತಾರೆ ನೋಡ್ತಾ ಇದ್ವಿ, ಬಟ್ ಇವತ್ತು ಅದೆಲ್ಲ ನಿರಾಸೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಎಚ್ಚೆತ್ಕೊಂಡಿಲ್ಲ, ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ಛಲವಾದಿಗಳು ನಾವೇನು ನಿರ್ಣಯ ತಗೋತೀವಿ. ಯಾಕೆ ಅಂತಂದರೆ ರಾಜಕಾರಣ ಮಾಡೋದು, ಮತ ಹಾಕೋದು, ಪಕ್ಷನ ಬೆಂಬಲಿಸೋದು, ನಮ್ಮ ಸಮುದಾಯಕ್ಕೆ ಅಧಿಕಾರ ಸಿಕ್ಕಲಿ ಅಂತ ಪಾರ್ಟಿಗಳೆಲ್ಲಾದ್ರೂ ಈ ಛಲವಾದಿಗಳ ಸಮುದಾಯಕ್ಕೆ ನಮ್ಮ ಪ್ರಸಾದ್ ಅಬ್ಬಯ್ಯರಿರ್ಬೋದು, AR ಕೃಷ್ಣಮೂರ್ತಿಯವರು ಮತ್ತು ಆನೇಕಲ್ ಶಿವಣ್ಣವರು ಭಾಳ ಮುಸ್ತದಿ ಹೋರಾಟಗಾರರು, ಅಂದರೆ ಅನುಭವಿ ಹೋರಾಟಗಾರರು, ಯುವಕರಿದ್ದಾರೆ. ಮುಂದೆ ಛಲವಾದಿ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತಂದರೆ ನಮ್ಮ ಮಹೇಂದ್ರ ತಮ್ಮಣ್ಣನವರಿದ್ದಾರೆ, SN ನಾರಾಯಣಸ್ವಾಮಿ ಅವರಿದ್ದಾರೆ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ನಯನ ಮೋಟಮ್ ಅವರಿದ್ದಾರೆ. ಛಲವಾದಿಗಳಲ್ಲಿ ಇನ್ನು MLAಗಳೇ ಇರೋದ್ರಿಂದ ಅವ್ರಿಗೆಲ್ಲಕ್ಕೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ನಲ್ಲೇ ನಮ್ಮ ಸಮುದಾಯ ಮುಂದುವರಿಯೋಕ್ಕೆ ಕಾಂಗ್ರೆಸ್ ಹೈಕಮಾಂಡು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಭಾಳ ರಾಜಕೀಯ ಚತುರತೆ ಉಳ್ಳವರು. ಇದನ್ನು ಸೂಕ್ಷ್ಮವಾಗಿ ಗಣನೆಗೆ ತಗೊಂಡು ನಮ್ಮವರೆಲ್ಲರಿಗೂ ಒಳ್ಳೆ ಚೇರ್ಮನ್ಗಿರಿಗಳನ್ನ ಕೊಡಬೇಕು ಅಂತೇಳಿ ಸಭೆ ಮುಖಾಂತರ ಅವ್ರನ್ನ ಆಗ್ರಹಿಸ್ತೀವಿ. ಜೈಕಾಂತ್ ಚಾಲುಕ್ಯ ಅಂತೇಳಿ ನಾನು ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷ ಇದ್ದೀನಿ. ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಫೌಂಡರ್ ಕೂಡ ಇದ್ದೀನಿ. ಎಲ್ಲ ಸಮುದಾಯದವರು ಛಲವಾದಿಯನ್ನು ಹೊರತುಪಡಿಸಿ
ನಾವು ಬೆಂಗಳೂರಿನಲ್ಲಿ SP ಹತ್ರ IGPಗಳ ಹತ್ರ ತಹಸೀಲ್ದಾರ್ ಹತ್ರ AS ಹತ್ರ ಎಂಥ ಸಮಸ್ಯೆನ ಬರಲಿ ಜಿಲ್ಲಾ ಲೀಡರ್ಗಳು ಜಿಲ್ಲಾ ಮಟ್ಟದಲ್ಲಿ ನಾನು ಜಿಲ್ಲಾ ಮಟ್ಟದಾಗ ಮೊದಲ ನಮ್ಮ ಸಮುದಾಯ ಭವನ ಮಾಡಿ ಸರ್ ನಮ್ಮ ಗದಗದಲ್ಲೂ ಸಹಿತ ನಾವು ಚರ್ವಾದಿ ಸಮುದಾಯ ಭವನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸನ್ಮಾನ ಮಾಡೋ ಕಾರ್ಯಕ್ರಮದ ಮೂಲಕ ಒಂದು ಸ್ವಲ್ಪ ಯುನೈಟ್ ಅದೀವಿ ಅಂತ ತೋರಿಸಿ